ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಜೂರಿ ಗ್ರಾಮದಲ್ಲಿ ಕುರಿಗಾಯಿಯ ಮೇಲೆ ತಲವಾರಿನಿಂದ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣ. ಈ ಘಟನೆ ಅತ್ಯಂತ ಖಂಡನಾರ್ಹ. ಇದನ್ನ ಕಲಬುರಗಿಯ ಕೋಮರಾಮ್ ಭೀಮ್ ಗೋಂಡ್ ಸಂಘದ ಮೂಲಕ ಖಂಡಿಸ್ತಿವೆ. ಇವತ್ತು ಸರ್ಕಾರ 2005 ಆಗಸ್ಟ್ನಲ್ಲಿ ಒಂದು ಕುರಿಗಾರ ಹಿತರಕ್ಷಣಾ ಕಾಯ್ದೆ ಅಂತಕ್ಕಂಥ ಕಾನೂನು ಜಾರಿಗೆ ತಂದಿದೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಆದರೂ ಕೂಡ ಈ ರಾಜ್ಯದಲ್ಲಿ ಕುರಿಗಾಯಿಗಳಿಗೆ, ಕುರುಬರಿಗೆ ರಕ್ಷಣೆ ಇದೆಯೇ ಎಂಬ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಮೂಡತಕ್ಕಂಥ ಪ್ರಶ್ನೆ ಇಂಥ ಪ್ರಕರಣ ನೋಡಿದಾಗ ಕಂಡು ಬರ್ತದೆ. ಇಂಥ ದುರ್ಘಟನೆಗಳನ್ನ ನಾವು ತಡೆಗಟ್ಟಬೇಕಾದರೆ ಕುರಿಗಾಯಿಗಳಿಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿ ಇರ್ತಕ್ಕಂಥ ಕುರಿಗಾಯಿಗಳಿಗೆ ಬಾಗಲಕೋಟೆಯಲ್ಲಿ ಸುಮಾರು 3 ತಿಂಗಳ ಹಿಂದ್ಗಡೆ ಒಂದು ಕುರಿಗಾಯಿಗಳಿಗೆ ಬಂದೂಕು ತರಬೇತಿ ಶಿಬಿರವನ್ನ ಆಯೋಜನೆ ಮಾಡಿದ್ರು. ಅದೇ ಮಾದರಿಯಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯನ್ನು ಒಳಗೊಂಡಿರ್ತಂಥ ಕುರಿಗಾಯಿಗಳಿಗೆ ಬಂದೂಕು ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿ ಅವರಿಗೆ ಬಂದೂಕು ಲೈಸೆನ್ಸ್ ಕೊಟ್ಟಿದೆ. ಆದರೆ ಅವರ ಆತ್ಮರಕ್ಷಣೆ ಆಗುತ್ತೆ. ಇಂತಹ ದೌರ್ಜನ್ಯಗಳು, ಕಿರುಕುಳಗಳು ತಡೆಗಟ್ಟಬಹುದು. ಇಂಥ ಒಂದು ಗೌರವ ಬದುಕನ್ನ ನಡೆಸ್ತಾರೆ. ಯಾಕಂತಂದ್ರೆ ಕುರುಬ ಸಮಾಜ ಅಂದ್ರೆ, ಕುರಿಗಾಯಿ ಸಮಾಜ ಅಂತಂದ್ರೆ ಇವರು ಗೌರವದ ಬದುಕನ್ನು ನಡೆಸ್ತಕ್ಕಂಥವ್ರು, ಕಾಯಕ ಜೀವಿಗಳು, ಯಾರಿಗೆ ತೊಂದರೆ ಕೊಡ್ತಕ್ಕಂಥ ಸಮುದಾಯ ಅಲ್ಲ. ಹೀಗಾಗಿ ಸರ್ಕಾರ ಇವ್ರ ಕಡೆ ಗಮನ ಹರಿಸಬೇಕು. ಆ ಕಾಯ್ದೆಯನ್ನ, ಕಾನೂನನ್ನ ಈ ಭಾಗದಲ್ಲಿ ಅನ್ವಯಿಸಬೇಕು ಅಂತಕ್ಕಂಥದ್ದನ್ನ ನಾನು ಒಬ್ಬನ ಒಂದು ಹಕ್ಕೊತ್ತಾಯ ಅಲ್ಲ, ಇಡೀ ಕುರಿಗಾಯಿಗಳ ಹಕ್ಕೊತ್ತಾಯ, ಅವರ ಧ್ವನಿಯಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಕುಟುಂಬ ನೊಂದದ. ಈ ಗಾಯಾಳು ಪಾಪ ಆಸ್ಪತ್ರೆಯಲ್ಲಿ ಅದಾನ, ಅವ್ರು ಕಡು ಬಡವರು ಅದಾರ. ಅವ್ರಿಗೆ ಚಿಕಿತ್ಸೆ ವೆಚ್ಚವನ್ನ, ಆ ಕುಟುಂಬಕ್ಕೆ ಪರಿಹಾರವನ್ನ ಸರ್ಕಾರ ಮತ್ತು ವಿಶೇಷವಾಗಿ ನಾನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆಜಿ ಅವರಿಗೆ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಈ ಕುಟುಂಬದ ಜೊತೆಗೆ ಇರ್ರಿ, ಅವರಿಗೆ ಸ್ಪಂದಿಸ್ರಿ, ನಿಮ್ಗೆ ಆಗುತ್ತದೆ ಅಂತಕ್ಕಂಥ ಮಾತನ್ನು ವಿಶೇಷವಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ FIR ಏನು ಆಳಂದ ತಾಲೂಕಿನಲ್ಲಿ ಆಗಿದೆ. ಆದ್ರೂ ಕೂಡ ಇನ್ನೂ ಆರೋಪಿಯನ್ನು ಬಂಧಿಸಿಲ್ಲ. ಆ ಆರೋಪಿಯನ್ನು ಬಂಧಿಸಿದೆ ಆದರೆ ಇಂಥ ಪ್ರಕರಣ ಮುಂದೆ ಆಗೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಹೊಲದಲ್ಲಿ ಏನಪ್ಪಾ ಅಂತಂದ್ರೆ ಕುರಿಗಳನ್ನ ಮೇಯಿಸುವಂತ ಸಂದರ್ಭದಲ್ಲಿ ಆತ ಹೊಲದ ಮಾಲೀಕ ಅಲ್ಲಿಗೆ ಬಂದರು. ಸುಧೀರ್ ವಾರಿಕ್ ಅಂತಕ್ಕಂಥ ವ್ಯಕ್ತಿ ಬಂದ, ನೀವು ಏನು ಮಾಡ್ಲತ್ತೀರಪ್ಪ, ನಾನು ಪರ್ಮಿಷನ್ ಇಲ್ಲದೆ ಮೇಯಿಸ್ಲತ್ತಿದಲ್ಲ ಕುರುಬ ಅಂದ. ಯಾಕ್ರಿ ಹಂಗ ಅನ್ಬಾರ್ದ ಮಾಲಕರ ಅಂದಾಗ ಅವ್ರ ಸಿಟ್ಟಿಗೆ ಬಂದು ಏನಪ್ಪಾ ಅಂತಂದ್ರೆ ನನಗೆ ಎದುರುವಾದಿಸ್ತೇನು, ನಾನು ಪರ್ಮಿಷನ್ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೇನಪ್ಪ ತಲವಾರಿನಿಂದ ಬಲಗೈ ಹೊಡೆದ. ಇವತ್ತು ಗಂಭೀರ ಸ್ವರೂಪ ಗಾಯಗಳ ಸತ್ತು ಆಸ್ಪತ್ರೆಯಲ್ಲಿ ಅದಾನ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ಲತ್ತಾನ. ಆ ನೊಂದ ಕುಟುಂಬದ ಜೊತೆಗೆ ನಾವು ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿನ್ನೆ ಏನಪ್ಪ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷ ನಮ್ಮ ಗುರುನಾಥ್ ಪೂಜಾರಿ ಅವರು, ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಳಂದ ತಾಲೂಕು ಅಧ್ಯಕ್ಷ ನಮ್ಮ ಬಾಲರಾಜ್ ಗೋಡ್ಕೆ ಅವರು, ವಿಶೇಷವಾಗಿ ನಮ್ಮ ಈರಣ್ಣ ಜಳಕಿಯವರು, ವಿಶೇಷವಾಗಿ ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಎಳಸಂಗಿ ಅಣ್ಣವರು, ವಕೀಲರು, ಅವರು ನಾವೆಲ್ಲರೂ ಕೂಡಿ ಆ ಗಾಯಾಳುಗಳಿಗೆ ಆರೋಪಿ ಏನು ಇವತ್ತು ನೊಂದಂತ ಆ ಕುರಿಗಾಯಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ವಿ. ನನ್ನ ಹೆಸರು ಬಸವರಾಜ ಮದ್ರಿಕಿ, ಜಿಲ್ಲಾಧ್ಯಕ್ಷರು ಕೋಮರಾಮ್ ಭೀಮ್ ಗೋಂಡ್ ಕುರುಬ ಸಂಘ ಕಲಬುರಗಿ. ಸರ್, ಕರಿ ಅಡವಾಗಿ ಬಿಟ್ಟಿದೇವ್ರಿ, ನೀರು ಗುಡ್ಲಾಗ್ತೇವ್. ಕುರಿ ಯಾಕೆ ಬಿಟ್ಟಪ್ಪ, ಅವು ಕರಿ ಹೊಳ್ರಿ ಅಂದ್ರೆ ಅದು ತೊಗರಿ ಹೊಲ ಐತ್ರಿ, ಖರೆ ಅದು ಹೆಂಟಿದಾಗ್ದಿವ್ರಿ. ನಿನ್ನೆ ಪೊಲೀಸ್ ಸಾಹೇಬ್ರು ಬಂದ್ ನೋಡ್ಯಾರ್ರಿ, ವಿಡಿಯೋ ಮಾಡ್ಯಾರ್ರಿ. ಹೆಂಟ್ಯಾಗ ಬಂದ ಯಾಕೆ ಬಿಟ್ಟಪ್ಪ ಕುರ್ಬ ಅಂತ ಬಂದನ ಹೊಡ್ಕೊಂಡು ಹೋಗ್ತೇವ್ರಿ ಸಾಹೇಬ್ರ ಅನ್ನಾಗ ಹಿಂದೆ ಮುಂದೆ ಹೊಂಟನ್ರಿ, ಹಿಂದೆ ಹೊಡೆದೇ ಬಿಟ್ಟನ್ರಿ ಸರ್. ಹಿಂಗಾದ್ರೆ ನಾವು ಹ್ಯಾಂಗ್ ಬದುಕುದ್ರಿ ಸರ್? ಇದು ಘಟನೆ ನಡೋದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು 2 ಸಲ ಮುಖ್ಯಮಂತ್ರಿ ಆಗದ ನಡೀತದ್ರಿ, ಅಲ್ಲಿಂದ ಏನ್ ನಡೀತದ್ರಿ ಘಟನೆ. ಇದಕ್ಕೆ ನಮ್ಗೆ ರಕ್ಷಣೆ ಬೇಕ್ರಿ ಸಾಹೇಬ್ರ. ಈಗ ಅಲ್ಲಿ ನಮ್ ಕುರಿದ್ವಿ ಭಾಳ ಹೈರಾಣ್ರಿ. ರಾತ್ರಿ ಬೆಳಗಾನ ನಾವು ಕಳ್ಳೂರ್ದ ಕಾಟಾರಿ, ಬೆಳಗಾನ ಇದು ಕಾಟಾರಿ. ನಮ್ಗೆ ಏನ್ ತರ ರಕ್ಷಣೆ ಬೇಡಿ ಅಂತ ಹೇಳ್ಕೊತೀನಿ ಸಾಹೇಬ್ರ. ನಮ್ಮ ಹೆಸರು ತಾನಾಜಿ ಆರ್ಕೇರ್ ಅಂತ.